ನನ್ನ ತಮ್ಮನ ಮಗ ಇದ್ದಾನೆ, ಅವನದ್ದು ಸದಾ ಸ್ಪರ್ಧೆ. ಅವನ ಜೀವನದಲ್ಲಿ ಒಂದು ಗುರಿ ಇದೆ, ಹೇಗಾದರೂ ನನ್ನನ್ನು ಸೋಲಿಸಬೇಕು ಅಂತ. ಇನ್ನೂ ಚಿಕ್ಕವನು, 4-5 ವರ್ಷದವನು. ಈ ಸಂಕಲ್ಪ ಅವನು 2-3 ವರ್ಷದವನಿದ್ದಾಗಲೇ ಮಾಡಿಕೊಂಡಿದ್ದ. ನನ್ನ ಕೋಣೆಯಲ್ಲಿ ಆಟಿಕೆಗಳನ್ನು ಜೋಡಿಸಿ ಇಟ್ಟಿದ್ದಾನೆ. ಜೋಡಿಸಿಲ್ಲ ಅಂದ್ರೆ ವಿರೋಧಿಯನ್ನು ಎದುರಿಸಿದಂತೆ ಸೆಟ್ ಮಾಡಿದ್ದಾನೆ. ನಾನು ಹೋದ್ರೆ ನನ್ನ ದಿಂಬಿರುತ್ತೆ, ದಿಂಬಿನ ಕೆಳಗೆ 4-6 ಕಾರ್ಗಳನ್ನ ಇಟ್ಟಿರುತ್ತಾನೆ. ಸೈನಿಕರು ಮಾಡೋ ಹಾಗೆ ಸಂಪೂರ್ಣ ವ್ಯವಸ್ಥೆ ಮಾಡಿದ್ದಾನೆ. ಶತ್ರುವಿನ ಮೇಲೆ ಮಾಡೋ ಹಾಗೆ ಇವೆಲ್ಲ ಅವನು ಮಾಡ್ತಿದ್ದಾನೆ. ಜಿಗಿದಾಡುತ್ತಾ ತೋಳದ ಮಾಸ್ಕ್ ಹಾಕಿಕೊಂಡು ಸೋಲಿಸುತ್ತೇನೆ ಅಂದ. ಮತ್ತೆ ಹೀಗೆ ಮಾಡಿ ನನ್ನ ಹಾಸಿಗೆಯ ಪಕ್ಕದಲ್ಲೇ ಇರುವ ಸೈಡ್ ಟೇಬಲ್ ಮೇಲೆ ನಿಂತುಕೊಂಡಿದ್ದ. ನಾನು ಒಳಗೆ ಹೋಗ್ತಿದ್ದಂತೆ ನನ್ನ ಮೇಲೆ ಹಾರಿದ ಆಕ್ರಮಣ. ಸೋಲಿಸಬೇಕು ಅಲ್ವಾ, ಹಾಗಾಗಿ ನಾನು ಅವನನ್ನ ಎತ್ತಿಕೊಂಡೆ. ಅವನು 2 ಮುಷ್ಟಿಗಳಿಂದ ಹೊಡೆಯಲು ಶುರು ಮಾಡಿದ. ಆಗ ನಾನು ಓಹೋ ಅಂತ ಅವನನ್ನ ಹೀಗೆ ಗಟ್ಟಿಯಾಗಿ ತಬ್ಬಿಕೊಂಡೆ. ಇದು ಅವನಿಗೆ ದೊಡ್ಡ ಸೋಲಾಗಿತ್ತು, ದೊಡ್ಡ ಅಪಮಾನ. ಶತ್ರು ನಿಮ್ಮನ್ನ ಮಡಿಲಲ್ಲಿ ಎತ್ತಿಕೊಂಡು ನಿಮಗೆ ಮುತ್ತು ಕೋರುತ್ತಿದ್ದರೆ ಇದಕ್ಕಿಂತ ದೊಡ್ಡ ಅಪಮಾನ ಏನಿದೆ? ಆ ದ್ವೇಷಕ್ಕೆ ಅರ್ಥವೇ ಇರಲಿಲ್ಲ. ಎತ್ತಿಕೊಂಡೆ, ಹೀಗೆ ತಬ್ಬಿಕೊಂಡೆ. ಈಗ ಹೇಳು, ಎಲ್ಲಿ ಹೋಯ್ತು ದ್ವೇಷ? ಇಲ್ಲಿ ನಾನು ಚೋಟನ ಎತ್ತಿಕೊಂಡೆ, ತಬ್ಬಿಕೊಂಡೆ ಮತ್ತು ಮುತ್ತಿತ್ತೆ. ಆತ್ಮ ತನ್ನ ಕಡೆಯಿಂದ ನಿಮ್ಮನ್ನು ತಬ್ಬಿಕೊಳ್ಳುವುದಿಲ್ಲ. ನೀವೇ ನಿಮ್ಮ ಕಡೆಯಿಂದ ಸ್ವಲ್ಪ ದುಸ್ಸಾಹಸ ತೋರಿಸಿ ಅದನ್ನು ಅಪ್ಪಿಕೊಳ್ಳಬೇಕು. ಅದು ತನ್ನ ಕಡೆಯಿಂದ ಮುತ್ತಿಡಲು ಬರುವುದಿಲ್ಲ, ನೀವೇ ಹೋಗಿ ಮುತ್ತಿಡಬೇಕು. ಮುತ್ತಿಡೋದು ಅನ್ನಿ, ಚರಣ ಸ್ಪರ್ಶ ಅನ್ನಿ, ಏನು ಬೇಕೋ ಅದನ್ನ ಮಾಡಿ.